ಹಾಯ್ ಫ್ರೆಂಡ್ಸ್, ನಮಸ್ತೆ. ಕಾಯಿನ್ ಗುರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ಗೆ ಬರ್ತಾ ಇದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ವಿತೌಟ್ ಸಬ್ಸ್ಕ್ರೈಬ್ ನೀವು ವಿಡಿಯೋನ ನೋಡಿದ್ರೆ ನನಗೆ ಅದರಿಂದ ತುಂಬ ಲಾಸ್ ಆಗುತ್ತೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ನೀವು ಯಾವುದೇ ರೀತಿ ದುಡ್ಡು ಕೊಡಬೇಕಾಗಿಲ್ಲ, ಫ್ರೀ ಅಷ್ಟೇ. ಅದರಿಂದ ನಮಗೊಂದು ಪ್ರೋತ್ಸಾಹ ಅಷ್ಟೇ. ಈಗ ವಿಷಯಕ್ಕೆ ಬರೋಣ. ಹೌದು, ನೀವೇನು ನಂತರ ಎರಡು ಕಾಯಿನ್ಗಳನ್ನ ನೋಡ್ತಾ ಇದ್ದೀರಾ. ಈ ಎರಡು ಕೂಡ ಸೇಮ್ ಕಾಯಿನ್, ಸೇಮ್ ಟು ಸೇಮ್ 100% ಸೇಮ್ ಇರುವಂಥದ್ದು ಕಾಯಿನು ನೋಡ್ತಾ ಇದ್ದಾರೆ. ಇದು ರಿವರ್ಸ್ ಸೈಡ್, ನಾಣ್ಯದ ರಿವರ್ಸ್ ಸೈಡ್ ಅಲ್ಲಿ ಈ ತರ ಇರುವಂತದ್ದು. ಇದೇ ನಾಣ್ಯದ ಅಬ್ಸರ್ವ್ ಸೈಡ್ ಅಲ್ಲಿ ಹೋದ್ರೆ 5 ರೂಪಾಯಿನ ಈ ನಾಣ್ಯಗಳು ಹೀಗೆ ಇರುವಂತದ್ದು. ನೀವು ತಮ್ಮನೇಲಿ ಏನ್ ನೋಡಿದಿರಾ, ಅದು ಎರಡು ಒಂದೇ ಬಗೆಯ ನಾಣ್ಯಗಳು, ಆದ್ರೆ ವ್ಯಾಲ್ಯೂ ಮಾತ್ರ ಡಿಫ್ರೆಂಟ್. ನೋಡಿ, ಇದಕ್ಕೆ 5 ರೂಪಾಯಿ ನಾಣ್ಯಕ್ಕೆ ಮ್ಯಾಕ್ಸಿಮಮ್ ಅಂದ್ರೆ 10 ರೂಪಾಯಿ ಇರುವಂತದ್ದು ಈ ಕಂಡೀಷನ್ ಅಲ್ಲಿ. ಇದು ಮತ್ತೊಂದು ಮ್ಯೂಲ್ ವೆರೈಟಿ ಇರುವಂತದ್ದು, ಇದಕ್ಕೆ 10,000 ರೂಪಾಯಿ ಬೆಲೆ ಇರುವಂತದ್ದು. ನಿಮಗೆ ಫಸ್ಟ್ ಬುಕ್ ಅಲ್ಲಿ ತೋರಿಸ್ಬಿಡ್ತೀನಿ ಇದ್ರ ಪ್ರೈಸ್ ನ. ನಾರ್ಮಲ್ ಕಾಯಿನ್ಗೆ ಎಷ್ಟು ಬೆಲೆ ಇದೆ ಅಂತ. ನಾರ್ಮಲ್ ಕಾಯಿನ್ಗೆ ಎಷ್ಟು ಬೆಲೆ ಇದೆ ನೋಡಿ. ಇದೆ ನಾನು ಹೇಳಿದಂತಹ ನಾಣ್ಯ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ 1806ರಲ್ಲಿ ಶುರುವಾಯಿತು. 2006ಕ್ಕೆ 200 ವರ್ಷಗಳ ಕಂಪ್ಲೀಟ್ ಆಗಿರುವಂತಹ ಈ ಒಂದು ಸಂದರ್ಭದಲ್ಲಿ ಈ ಒಂದು ಕೊಮೆಮರೇಟಿವ್ ನಾಣ್ಯವನ್ನ ಪ್ರೂಫ್ ಸೆಟ್ಗಳಲ್ಲೂ ರಿಲೀಸ್ ಮಾಡಿದ್ದಾರೆ. UNC ಸೆಟ್ಗಳು, ಪ್ರೂಫ್ ಸೆಟ್ಗಳು, ಅದೇ ರೀತಿ ಮ್ಯೂಲ್ ವೆರೈಟಿಗಳು ಕೂಡ ಇರುವಂತದ್ದು. ಮತ್ತೆ ಈ ರೀತಿಯ ಸರ್ಕ್ಯುಲೇಷನ್ ಕಾಯಿನ್ಗಳು ಕೂಡ ಇರುವಂತದ್ದು, ಸರ್ಕ್ಯುಲೇಷನ್ ಕಾಯಿನ್ಸ್ ಕೂಡ ಇರುವಂತದ್ದು. ಇದು ಸ್ಟೈನ್ಲೆಸ್ ಸ್ಟೀಲ್ ನ ನಾಣ್ಯ ನೋಡಬಹುದು. ಫೈನ್ ಕೋಲ್ಕತ್ತಾ ಮತ್ತು ಹೈದರಾಬಾದ್ ಮಿಂಟ ನಾಣ್ಯಗಳು ರಿಲೀಸ್ ಆಗಿರುವಂತದ್ದು 2 ಮಿಂಟ್ಗಳಿಂದ. ಎಕ್ಸ್ಟ್ರಾ ಫೈನ್ ಇತ್ತು ಅಂದ್ರೆ 30 ರೂಪಾಯಿ, UNC ಇತ್ತು ಅಂದ್ರೆ 150 ರೂಪಾಯಿ. ನನ್ನ ಹತ್ರ ಇರುವಂತದ್ದು ಎಕ್ಸ್ಟ್ರಾ ಫೈನ್ ನಾಣ್ಯಗಳೇ, ಆದ್ರೂ ಇದ್ರ ಬೆಲೆ 10 ರೂಪಾಯಿ ಅಷ್ಟೇ ಇರುವಂತದ್ದು. ಸುಮ್ಮನೆ ಬುಕ್ಕಲ್ಲಿ ಹೇಳಿರೋಷ್ಟು ಜಾಸ್ತಿ ಇಲ್ಲ, ಯಾಕಂದ್ರೆ ಇದು ಯಥೇಚ್ಛವಾಗಿ ಜನಗಳ ಬಳಿ ಇರುವಂತದ್ದು. ಅದೇ ಮ್ಯೂಲ್ ವೆರೈಟಿ ಇದೆಯಲ್ಲ ನೋಡಿ, ಇದನ್ನ ಮ್ಯೂಲ್ ವೆರೈಟಿ ಅಂತಾರೆ. ಮ್ಯೂಲ್ ವೆರೈಟಿ ವ್ಯಾಲ್ಯೂ ಮಾತ್ರ ತುಂಬಾ ಅಂದ್ರೆ ತುಂಬಾ ರೇರ್. ಅಂದ್ರೆ ನೀವು ಲಯನ್ ಸೈಡ್ ಅಲ್ಲಿ ನೋಡ್ಬೇಕಾಗತ್ತೆ ನೋಡಿ. ಈ ಲಯನ್ ಸೈಡ್ ಈ ತರ ಇದ್ರೆ, ಮ್ಯೂಲ್ ವೆರೈಟಿ ಅನ್ನೋ ನಾಣ್ಯದ ವೆರೈಟಿ ಈ ಒಂದು ಸೈಡ್ ಬೇರೆ ತರ ಇರುತ್ತೆ. ಆ ಒಂದು ಡಿಫ್ರೆಂಟ್ ಇರೋದಕ್ಕೆ ಮಾತ್ರನೇ ಇದಕ್ಕೆ ಇಷ್ಟೊಂದು ವ್ಯಾಲ್ಯೂ. ಅದರಲ್ಲೂ ಸೇಮ್ ಹಿಂಗೆ 5 ಅಂತ ಬರೆದು ಇದೇ ಇರುತ್ತೆ. ಬಟ್ ಬೇರೆ ಒಂದು ನಾಣ್ಯದ ಅಂದ್ರೆ ನಾರ್ಮಲ್ ನಾಣ್ಯಗಳ ಅಲ್ಲದೆ ಬೇರೆ ಒಂದು ನಾಣ್ಯಗಳ ಈ ಒಂದು ಲಯನ್ ಸೈಡ್ ಅನ್ನ ಇದಕ್ಕೆ ಹಾಕ್ಬಿಟ್ಟಿರ್ತಾರೆ. ಬೈ ಮಿಸ್ಟೇಕ್ ಆಗಿರುತ್ತೆ, ಅದು ಪ್ರಿಂಟಿಂಗ್ ಮಿಸ್ಟೇಕ್ ಆಗಿರೋದಕ್ಕೆ. ಅದಕ್ಕೆ 10,000 ರೂಪಾಯಿ ಬೆಲೆ ಇರುತ್ತೆ. ನಿಮ್ಮ ಹತ್ರ ಏನಾದರೂ ಈ ತರದ ನಾಣ್ಯಗಳಿತ್ತು ಅಂದ್ರೆ ದಯವಿಟ್ಟು ಪರೀಕ್ಷಿಸಿ. ಮ್ಯೂಲ್ ವೆರೈಟಿಯಲ್ಲೇ ತುಂಬಾ ರೇರ್ ಅಂದ್ರೆ ರೇರ್, ಎಕ್ಸ್ಟ್ರೀಮ್ಲಿ ರೇರ್ ಕಾಯಿನ್ ಇದು ಎಲ್ಲಾ ಕಲೆಕ್ಟರ್ಸ್ ಗಳ ಏನಂತಾರೆ ಡ್ರೀಮ್ ಕಾಯಿನ್. ಮ್ಯೂಲ್ ವೆರೈಟಿಯಲ್ಲೇ ಇದ್ರೆಲ್ಲ ಎಲ್ಲಾ ಕಲೆಕ್ಟರ್ಸ್ ಗಳ ಡ್ರೀಮ್ ಕಾಯಿನ್ ಈ ಒಂದು SBI ಮ್ಯೂಲ್ ವೆರೈಟಿನ ಕಲೆಕ್ಟ್ ಮಾಡೋದು. ನನ್ನ ಹತ್ರ ಇದುವರೆಗೂ ಆ ಕಾಯಿನ್ ನ ಕಲೆಕ್ಟ್ ಮಾಡ್ಕೊಳಕ್ ಆಗಿಲ್ಲ, ಯಾಕಂದ್ರೆ ಅಷ್ಟೊಂದು ದಿನೇ ಬೆಲೆ ಜಾಸ್ತಿ ಆಗ್ತಾ ಇದೆ. ಒಂದು 2-3 ವರ್ಷದಿಂದ 2,000-3,000 ರೂಪಾಯಿ ಸಿಗ್ತಾ ಇತ್ತು. ನಾನು ಆಗ್ಲೇ ಅದಕ್ಕೆ ಜಾಸ್ತಿ ಅನ್ಕೊಂಡೆ, ಆಗ್ಲೇನೆ 3,000 ರೂಪಾಯಿ ಯಾಕಪ್ಪ ಕೊಡ್ತಾರೆ ಇದಕ್ಕೆ ಅಂತ. ಇವತ್ತು ಅದ್ರ ಬೆಲೆ 10,000 ರೂಪಾಯಿ ಮೀರಿ ಹೋಗಿರುವಂತದ್ದು. ಈ ತರದ ಒಳೆಯೋ ಕಾಯಿನ್ ಇತ್ತು ಅಂದ್ರೆ 10,000 ರೂಪಾಯಿಗಿಂತ ಜಾಸ್ತಿ ಇರುವಂತದ್ದು. ಸೊ ಮ್ಯೂಲ್ ವೆರೈಟಿ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನನ್ನ ಚಾನಲ್ ಅಲ್ಲಿ ಮ್ಯೂಲ್ ಕಾಯಿನ್ಗಳ ಬಗ್ಗೆನೇ ಸಪರೇಟ್ ವಿಡಿಯೋ ಇರುವಂತದ್ದು. ಯಾವ ರೀತಿ ಮ್ಯೂಲ್ ಕಾಯಿನ್ಗಳನ್ನ ಐಡೆಂಟಿಫೈ ಮಾಡುವಂಥದ್ದು, ಮತ್ತೆ ಅದನ್ನ ಜನಗಳ ಬಳಿ ಇದ್ದಾವ ಇಲ್ವಾ ಮ್ಯೂಲ್ ವೆರೈಟಿಗಳು, ನಾವು ಹೇಗೆ ಅದನ್ನ ಶೇಖರಣೆ ಮಾಡಬೇಕು, ಸಂಗ್ರಹ ಮಾಡಬೇಕು, ಇದೆಲ್ಲವನ್ನು ನಾನು ಮತ್ತೊಂದು ವಿಡಿಯೋದಲ್ಲಿ ಸವಿಸ್ತಾರವಾಗಿ ಹೇಳಿದ್ದೀನಿ. ಅದೇ ನೋಡಿ ಈ ವಿಡಿಯೋ. ಇದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಅದರ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಸಿಗುತ್ತೆ. ಮ್ಯೂಲ್ ವೆರೈಟಿಗಳಿಗೆ ಮತ್ತೆ ನಾರ್ಮಲ್ ವೆರೈಟಿಗೆ ವ್ಯತ್ಯಾಸ ನಿಮ್ಗೆ ಅರ್ಥ ಆಗಿದೆ ಅನ್ಕೊಂತೀನಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.